ಕುಣಿಗಲ್ ತಾಲೂಕು ಅಮೃತೂರ ಹೋಬಳಿ ಹನುಮಾಪುರ ಗ್ರಾಮದಲ್ಲಿ ಭಯ ಹುಟ್ಟಿಸಿದ ಕೇಬಲ್ ಕಳ್ಳರು. ಬೋರ್ವೆಲ್ಗಳಲ್ಲಿ ಕೇಬಲ್ ಕಟ್ ಮಾಡಿಕೊಂಡು ಹೋಗಿದ್ದಾರೆ. ಸುಮಾರು 25 ಬೋರ್ವೆಲ್ಗಳಲ್ಲಿ ರಾತ್ರಿಯ ವೇಳೆ ಕೇಬಲ್ ಕಳ್ಳತನ ಮಾಡಿದ್ದು, ಅದನ್ನು ಕಳ್ಳತನ ಮಾಡಿದ ಕೇಬಲ್ ಅನ್ನು ಬೆಂಕಿಯಲ್ಲಿ ಸುಟ್ಟು ಅದರಲ್ಲಿ ಬರುವ ಕಾಪರ್ ಅನ್ನು ತೆಗೆದುಕೊಂಡು ಹೋಗಿರ್ತಾರೆ. ಹಾಗೂ ಹನುಮಾಪುರ ಗ್ರಾಮದ ಸುತ್ತಮುತ್ತ ಊರಿನಲ್ಲಿ ಸಹ ಕಳ್ಳತನವಾಗಿದ್ದು, ತೂರಹಳ್ಳಿ ಗ್ರಾಮ ಮತ್ತು ಸುನ್ನದಪುರ ಗ್ರಾಮದಲ್ಲಿಯೂ ಸಹ ಕಳ್ಳತನ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹ ಗ್ರಾಮಸ್ಥರು ಕಳ್ಳರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ತನಿಖೆ ಮಾಡಿ ಮತ್ತೆ ಈ ರೀತಿ ಆಗದಂತೆ ಕ್ರಮ ವಹಿಸಬೇಕೆಂದು ಗ್ರಾಮಸ್ಥರು ಸಂಬಂಧಪಟ್ಟ ಅಮೃತೂರು ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ದೂರನ್ನ ನೀಡಿರ್ತಾರೆ. ಆದಷ್ಟು ಬೇಗ ಕಳ್ಳರನ್ನ ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ನೋಡಿ ಸರ್, ಇಲ್ಲೆಲ್ಲ ಕೇಬಲ್ ಸುಟ್ಟಿರ್ತಕ್ಕಂಥದ್ದು. ಇಲ್ಲೆಲ್ಲ ತಂದು ಕಟ್ ಮಾಡ್ಕೊಂಬಂದು ಕೇಬಲ್ ಎಲ್ಲ ಮಾಡಿ ಇಲ್ಲಿ ಸುಟ್ಟು ಕಾಪರ್ ತಗೊಂಡು ಹೋಗಿದ್ದಾರೆ ಈ ಜಾಗದಲ್ಲಿ. ಕುಣಿಗಲ್ ತಾಲೂಕು ಶನಿವಾರ ನೈಟ್ ಬಂದು ಸುಮಾರು 15 ಮೋಟ್ರುಗಳ ಕೇಬಲ್ ಕಳ್ತನ ಮಾಡ್ಬಿಟ್ಟವ್ರೆ. ನೋಡಿ, ಎಲ್ಲ ಕುಡ್ಲು ತಗೊಂಡು ಕುಯ್ದಿರೋದು. 15 ಮೋಟ್ರುಗಳ ಕೇಬಲ್ ಕಳ್ತನ ಮಾಡ್ಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ. ಒಂದೊಂದು ಮೋಟ್ರಿಗೆ ಸದ್ಯ ಕೇಬಲ್ ಇಷ್ಟು ಕಾರವೆ, ಒಂದೊಂದು ಮೋಟ್ರ್ ಗೆಡ್ಡೆನೇ ಕಟ್ ಮಾಡ್ಬಿಟ್ಟವ್ರೆ. ಎಲ್ಲವಕ್ಕೂ ಅವಾಗ ಎತ್ತಕ್ಕೆ 1,000 ರೂಪಾಯಿ ಮೋಟ್ರ್ ಎತ್ತೋ ಗಾಡಿ ತಗೊಬಂದು ಗಾಡಿ ಎತ್ತಬೇಕು. ಈಗ ನಂದು ಕಟ್ ಮಾಡ್ಬಿಟ್ಟವ್ರೆ 2 ಕೇಬಲು. ಪೇಂಟ್ ಹಾಕಕ್ಕೆ ತೊಗೊಂಡೋಗ್ತಾ ಇದ್ದೀನಿ ಆಧಾರಗಳನ್ನ ನೋಡಿ ಬನ್ನಿ. ನಂದು ಅಲ್ಲಿ 2 ಕೇಬಲ್ ಕಟ್ ಮಾಡಿದ್ದಾರೆ. ಇಲ್ಲಿ ಬೀಗ ಹೊಡೆದ್ಬಿಟ್ಟು ಈ ಮೋಟ್ರದ ಆಸಿ ಮಣ್ಣೊಳಗಿತ್ತು ಇದು ಕೇಬಲು ಎಲ್ಲನೂ ಕಿತ್ತಿ ಬೀಗ ಹೊಡೆದು ಒಳಗಡೆ ಸ್ಟಾರ್ಟಲ್ಲಿ ಬಿಚ್ಕೊಂಡು ಹೋಗಿದ್ದಾರೆ. ಸುಮಾರು 15 ಮೋಟ್ರು ಕೇಬಲ್ನ ಕದ್ದಿರೋದು ಶನಿವಾರ ನೈಟು. ಸುಮಾರು 3 ಗಂಟೆ ನೈಟು 3 ಫೇಸ್ ಕರೆಂಟ್ ಕೊಟ್ಟಿರೋದು. 3 ಗಂಟೆ ಹೊತ್ತಿಗೆ ಎಲ್ಲನೂ ಕಟ್ ಮಾಡಿಬಿಟ್ಟಿರೋದು. ಒಂದು ಮೋಟ್ರು ಸ್ಟಾರ್ಟ್ ಆಗಿಲ್ಲ. ಎಷ್ಟು 12 ಗಂಟೆ ಬಂದು ಕಟ್ ಮಾಡಿರೋ ಇಲ್ಲ 11 ಗಂಟೆಗೆ ಕಟ್ ಮಾಡಿರೋ ಗೊತ್ತಿಲ್ಲ. ಬಟ್ 3 ಗಂಟೆ ಕರೆಂಟ್ ಬರೋದಕ್ಕೆಲ್ಲ ಕಟ್ಟಿಂಗ್ ಆಗೋಗೋದೆ. ಅವಾಗೆಲ್ಲ ತಿಳ್ಕೊಂಡೇ ಬಂದಿರೋದು. 3 ಗಂಟೆ ಕರೆಂಟ್ ಕೊಟ್ಟರೆ 3 ಫೇಜು ಅವಲೇ ಬಂದು ಕಳ್ತನ ಮಾಡಬೇಕು ಅಂತ ಬಂದು ಮಾಡಿರೋದು. ಕಡಕಡಿಗೆ ಅದೊಂದು ಸತ್ಯ. ಯಾಕೆಂದರೆ ಮೋಟ್ರ್ ಹೊಡ್ತಿದ್ದಾಗ ಕುಯ್ಯೋಕ್ಕಾಗಲ್ಲ. ಹಂಗೆ ಎಲ್ಲವೂ ಸ್ಟಾರ್ಟರ್ ರಬ್ಬಿರ್ತವೆ, ಕುಯ್ಯೋಕ್ಕಾಗಲ್ಲ. ಮೋಟ್ರ್ ಆಫ್ ಆಗಿದಾಗಲೇ ಎಲ್ಲನೂ ಕುಯ್ದಿರೋದು. ಇಲ್ಲ ಕುಡ್ಲು ತೊಗೊಂಡು ಕುಯ್ಯೋಕ್ಕಾಗಲ್ಲ. ಯಾಕೆ 3 ಫೇಸ್ ಕರೆಂಟ್ ಹೋಗ್ತಾ ಇರ್ತದೆ ಮೋಟ್ರ್ ಒಳಿಕೆ. ಅದೇ ಕಾರಣಕ್ಕೆ ಕುಯ್ಯೋಕ್ಕಾಗಲ್ಲ. ಮತ್ತು ಹೆಂಗೆ ನನ್ನ ಮೋಟ್ರಲ್ಲಿ ರಾತ್ರಿ ಹೊತ್ತು ಟೈಮಿಂಗ್ಸು ಇಲ್ಲ, ಕರೆಂಟ್ ಎಷ್ಟು ಗಂಟೆ ಕೊಡ್ತಾರೆ ಅಂತ. ಯಾಕೆಂದರೆ ಕರೆಂಟ್ ಎಷ್ಟು ಗಂಟೆ ಕೊಡ್ತಾರೆ ಅಂತ ಗೊತ್ತಾಗಿರೋ ರೈತರುಗಳಿಗೆ ಬಂದು ಕಾಯ್ಕೊಂಡು ಕೂತ್ಕೊಳ್ತಾರೆ. ಟೈಮಿಂಗ್ಸು ಇಲ್ಲ ರೈತರಿಗೆ. ಕರೆಂಟ್ ಬಂದು ಇಷ್ಟು ಗಂಟೆ ಬತ್ತಿ ವಾಚಿಗೆ ಕರೆಂಟ್ ಬರ್ತದೆ, ಹೊರಗಡೆ ಬರಬೇಕು ಅಂತ ಟೈಮಿಂಗ್ಸ್ ಇಲ್ಲ. ಆಟೋ ಸ್ಟಾರ್ಟ್ ಹಾಕ್ಬಿಟ್ಟು ಮನೆ ಕತ್ತೀವಿ. ಇದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿ ಎಲ್ಲಿ ಮಾಡೋರೆ? ಇವಾಗ ಕಟ್ ಮಾಡ್ಕೊಂಡು ಹೋಗಿ ಇದೊಂದು ಹೊರಗಡೆ ಏನು ಅದು ಒಂದು ಮಾಡಿಲ್ಲ. ಹೆಚ್ಚು ಕಡಿಮೆ 2 ಕಿಲೋಮೀಟರ್ ಓಡಾಡಿ ಕಟ್ ಮಾಡ್ಕೊಂಡು ಒಂದು ಹಾಕ್ಬಿಟ್ಟು ಸುಟ್ಟಿ ಎಲ್ಲ ಸೌದೆ ಹಾಕ್ಬಿಟ್ಟು ಸುಟ್ಬಿಟ್ಟು ಅಲ್ಲೇ ಒಂದು 4 ಎಳ್ನೀರು ಕುಡಿದ್ಬಿಟ್ಟು ಸುಟ್ಟಿರೋ ಕಾಪರ್ನ ಎತ್ಕೊಂಡು ಹೋಗೋರೆ. ಅಲ್ಲ ಅವರು ನಮ್ದು ಹಿಡಿಯಂಗಿದ್ದೀರಿ. ಹಿಂಗೆ 15 ಮೋಟ್ರ್ ಕಳ್ತನ ಆಯ್ತಿರ್ಲಿಲ್ಲ ಆಯ್ತಾ. ನಮ್ಮಂಥ ರೈತರುಗಳು ಯಾರು ಕಳ್ತನದ ಕೇಸ್ ಯಾರು ಹಿಡಿಯಲ್ಲ. ಅವರೇನೋ ಶ್ರೀಮಂತರು ಮನೆ ಕದಿಯೋದು ಅಂಥ ಕೇಸ್ಗಳು ಮಾತ್ರ ಹಿಡಿತಾರೆ ಅಷ್ಟೇ. ಇವು ಯಾವ ರೈತರುಗಳ್ದೆಲ್ಲ ಲೋಕಲ್ಲು, ನಾವೆಲ್ಲ ಲೋಕಲ್ ಜನ. ಯಾಕೆಂದರೆ ಆಗ್ತೀವಲ್ಲ ನಾವು, ಅಲ್ಲ ಲೋಕಲ್ ಜನ ನಾವು. ಸರ್ಕಾರಕ್ಕಲ್ಲ, ಸರ್ಕಾರಕ್ಕೆ ಅಂತೀವಿ ನಾವು. ರೈತರುಗಳು ಬೆಳೆದಿಬೇಕು ಎಲ್ಲ ಅವ್ರದ್ದೆಲ್ಲ ಹಿಡಿಲ್ಲ. ಇನ್ನೊಂದರಿಗೆ ಇದಾಕಬೇಕು, ನಿಮ್ಗೆ ಗತಿ ಇಲ್ಲ. ಇದಾಕಬೇಕು, ನಿಮ್ಗೆ ಗತಿ ಇಲ್ಲ.